ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಸುಮ್ಮನೆ ಕಾರ್ ಏನು ಓಡ್ತಾನೆ ಇಲ್ಲ, ಸುಮ್ಮನೆ ನಿಂತಿರೋ ಜಾಗದಲ್ಲಿ ಫಸ್ಟ್ ಅವ್ನ ಕಾಸಲ್ಲಿ ಡೈಲಾಗ್ ಕೇಳಿ ನನ್ನ ಕಾಸಲ್ಲಿ ಯಾಕೆ ಡೈಲಾಗ್ ಕೇಳ್ಬೇಕು ಅವನು? ಕಾಸು ಕೊಟ್ಟಿದ್ದು ನಾನು. ಹಲೋ ಇವನ್. ಹಾಯ್, ನಮಸ್ತೆ. ಹೇ ಹಾಯ್ ಹೇಳೋ. ವೇಸ್ಟ್ ಅವ್ನು ತಲೆ ಕೆಡ್ಸ್ಕೊಂಬಿಡಿ. ಇವನೊಬ್ಬ ಇದ್ದಾನೆ ನೋಡಿ, ಚೈಲ್ಡ್ ಇವನು, ತಲೆ ಕೆಡ್ಸ್ಕೊಂಬಿಡಿ. ಇದ್ರಲ್ಲಿ ಯಾರು ಚೈಲ್ಡು? ಮೀಸೆ ಬಂದಿರೋದು ನಾನು ಚೈಲ್ಡ, ಮೀಸೆ ಬರ್ದಿರೋದು ಇವನ್ ಚೈಲ್ಡ ನೋಡಿ. ಇವಾಗ ನಾವೇನಕ್ಕೆ ಹೋಗ್ತಿದೀವಿ? ಫಸ್ಟ್ ಡೈರೆಕ್ಟರ್ ನಾವು ಮೀಟ್ ಮಾಡ್ಬಿಟ್ಟು ಡೈರೆಕ್ಟರ್ನ ಮೀಟ್ ಮಾಡಿ ಆಮೇಲೆ ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇಸ್ಕೊಬೇಕು. ಫಸ್ಟ್ ಈ ಪ್ಲಾನ್ ಇದು. ಸೆಕೆಂಡ್ ಪ್ಲಾನ್ ಬಂದು ಮೆಜೆಸ್ಟಿಕ್ ಹೋಗ್ಬೇಕು, ಸ್ವಲ್ಪ ಕ್ಯಾಮ್ರಾ ಕೆಲಸ ಐತೆ. ಥರ್ಡ್ ಬಂದು ಶಿವಾಜಿನಗರಲ್ಲಿ ಹೋಗಿ ಡ್ರೆಸ್ ಇಟ್ಕೊಬೇಕು. ಇದೇ ನಮ್ಮ ಪ್ಲಾನು. ನಾವು ಅರ್ಧ ದೂರ ಬಂದ್ಬಿಟ್ಟಿದೀವಿ. ಸೊ ಗೈಸ್, ನಾವಾದ್ರೆ ಇವಾಗ ಫಸ್ಟ್ ಜೆ ಪಿ ನಗರ ಇಲ್ಲ, ಅದು ಆಲ್ಮೋಸ್ಟ್ ಜೆ ಪಿ ನಗರ ಹತ್ರ. ಜೆ ಪಿ ನಗರ ಹತ್ರ. ಸೊ ಜೆ ಪಿ ನಗರ ಹತ್ರ ನಾವು ಹೋಗಿ ಡೈರೆಕ್ಟರ್ನ ಮೀಟ್ ಮಾಡಿ ಅವ್ರ ಹತ್ರ ಲ್ಯಾಪ್ಟಾಪ್ ಇಸ್ಕೊಂಡು, ಸೊ ಹಂಗಿಂದ ಹಂಗೆ ಮೆಜೆಸ್ಟಿಕ್ ಹೋಗಿ ಸ್ವಲ್ಪ ನಮ್ಮದು ಕ್ಯಾಮ್ರಾ ರಿಪೇರ್ ಇದೆ, ಅದನ್ನ ರಿಪೇರಿ ಕೊಟ್ಟು ಹಂಗೆ ಹೋಗಿ ಡ್ರೆಸ್ ಇಸ್ಕೊಳ್ಬೇಕು. ಸೊ ಫಸ್ಟ್ ನಾವಾದರೆ ನಾವು ಡೈರೆಕ್ಟರ್ ಮನೆಗೆ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಇಸ್ಕೊಂಬಿಡೋಣ. ಹಂಗೆ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸಿ ಊಟ ಮಾಡೋಣ. A1 ಬಿರಿಯಾನಿ ಹತ್ರ ನಿಲ್ಸೋಣ. ಅದು ಇವ್ನು ಹಿಂದೆ ಇದ್ದಾನಲ್ಲ, ಈ ವೇಸ್ಟ್ ತುಂಬ ಬಿಲ್ಡಪ್ ಕೊಡ್ತಿದ್ದಾನೆ ಅದ್ರ ಬಗ್ಗೆ. ಸೊ ಅದು ಟೇಸ್ಟ್ ಮಾಡೋಣ. ಬಂದ ನೋಡಿ, ಏನೋ ಹೇಳಕ್ ಬರ್ತಿದ್ದಾನೆ. A1 ಬಗ್ಗೆ ಹೇಳೋಣ ಅನ್ಕೊಂಡೆ. ಓಕೆ ಸರಿ. A1 ಹೋಟೆಲ್ ಬಗ್ಗೆ ಹೇಳ್ತಾನಂತೆ. ಸೀನ್ ಬಿಲ್ಡಪ್ ಅನ್ಕೊಳ್ಳೋಣ, ಅದನ್ನ ತೋರಿಸ್ತಾನಂತೆ. ಅಷ್ಟೇ. A1 ತೋರಿಸ್ಬೇಕು ಅಷ್ಟೇ ತಾನೆ. A1 ಬಿರಿಯಾನಿ ಹೆಂಗಿರುತ್ತೆ? ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದೆ. A1 ಬಗ್ಗೆ ಹೇಳೋಣ ಅನ್ಕೊಂಡಿದ್ದೆ. ABCD ಅಲ್ಲಿ ಫಸ್ಟ್ ಬಂದು A, ನಂಬರ್ 1 ಕಾಮಿಡಿ. ಆ ಗಾಡಿ ಹೋಗ್ತಾ ಇದೆ. ನನಗೆ ಏನ್ ಗೊತ್ತಾ ಡೌಟ್ ಧರ್ಮ? ಕುಷ್ಕಾ 50 ರೂಪಾಯಿಗೆ ಬಿರಿಯಾನಿ. ಹಂಗಂದ್ರೆ ಕುಷ್ಕಾ ಅಂದ್ರೆ ಏನ್ ಗೊತ್ತಾ? ಪೀಸ್ ಸಿಗಲ್ಲ ಬಿರಿಯಾನಿ ಅಂದ್ರೆ ಪೀಸ್ ಇರುತ್ತೆ, ಕುಷ್ಕಾ ಅಂದ್ರೆ ಪೀಸ್ ಇರಲ್ಲ ಅಷ್ಟೇ. ಬಟ್ ಕುಷ್ಕಾ 50 ರೂಪೀಸ್ಗೆ ಪೀಸ್ಗೆ ಕೊಡ್ಬೇಕಾ ಅಂತ. ಏನ್ ಮಾಡೋದು? ತಿನ್ಬೇಕಂದ್ರೆ ಕೊಡ್ಲೇಬೇಕು. ಕಬಾಬ್ ಹಾಕೊಳ್ಳೋ, ಅದ್ರಲ್ಲಿ ಬಿರಿಯಾನಿ ಆಗಲ್ಲ ನೋಡಿ. ಓಕೆ, ಅಲ್ಲಿ ಟೈಪ್ಸ್ ಆಗಿ ಕಬಾಬ್ ಐತೆ. ನಾವ್ ಯಾವ್ದು ಬೇಕಂದ್ರೆ ಎತ್ಕೊಬಹುದು. ಬಟ್ ಗ್ರಾಮ್ಗೆ ಇಷ್ಟ ಅಂತ ಅಷ್ಟೇ. ಕಬಾಬ್ ಬೇಕಂದ್ರು ಫಿಶ್ ಐತೆ, ಫಿಶ್ ಕೂಡ ಸೇಮ್ ಪ್ರೈಸ್. ತಿನ್ಬಿಟ್ಟು ಆ ಹೋಟ್ಲಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋಸ್ ಹಾಕ್ಬಿಟ್ಟು ಹಂಗೆ ನಮ್ಮ ಕೆಲಸ ಏನಾಯ್ತು ಅವೆಲ್ಲ ಮುಗಿಸ್ಕೊಂಡು ಮಾಸ್ಕ್ ತೆಗಿಯೋ ಕಾರಲ್ಲಿ. ಓಕೆ, ಡೈರೆಕ್ಟ್ ಹಂಗೆ ಮನೆಗೆ ಹೋಗ್ತಿದೀವಿ. ನನಗೆ ಸೀಟ್ ಬೆಲ್ಟ್ ಹಾಕಕ್ಕೆ ಇಷ್ಟ ಆಗಲ್ಲ. ಸಿಟಿ ಒಳಗಡೆ ಬಂದ್ರೇನೆ ಇದೊಂದು ಟಾರ್ಚರ್. ಬಟ್ ಸೀಟ್ ಬೆಲ್ಟ್ ಹಾಕ್ಬೇಕು, ಏನು ಮಾಡೋದು? ಮಕ್ಕಳು ಗ್ರಾಮದಲ್ಲಿ ಹುಟ್ಟಿರ್ಬೇಕಾಗಿತ್ತು, ತಪ್ಪಿ ಸಿಟಿಯಲ್ಲಿ ಹುಟ್ಬಿಟ್ಟವ್ರೆ ನೋಡಿ. ಒಂದ್ ಇಷ್ಟು ವರ್ಷ ಇನ್ನು ಈ ಸಿಟಿಯಲ್ಲಿ ಕ್ಯಾಮ್ರಾ ತಿರ್ಸಕ್ ಬರ್ತಾ ಇದೆ. ನಾವಾದ್ರೆ ಇವಾಗ ಬ್ರಿಗೇಡ್ ಮಿಲಿಯನ್ಗೆ ಎಂಟರ್ ಆಗ್ಬಿಟ್ಟಿದೀವಿ. ಒಂದೇ ಜಾಗದಲ್ಲಿ ಕುತ್ಕೊಂಡು ಗಾಯ್ಸ್, ನಾವಾದ್ರೆ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿದೀವಿ. ರೂಟ್ ಗೊತ್ತಿಲ್ಲ, ತಿರ್ಗಾಡ್ತಾನೆ ಇದೀವಿ. ಕಾಂಕ್ರೀಟ್ ರೋಡ್ ಮೇಲೆ ತಾನೆ ಇಂಚರ್ದು. ಭಯ ಮಾಡ್ತಿದ್ರು ಎಲ್ಲರೂ ಸೇರಿ. அந்த ரோட்ல தான் போணுமே. இப்போ போந்தே அந்த ரோட்ல தான். ದಯವಿಟ್ಟು ಯಾವ ರೋಡ್ ಅಂತ ಕನ್ಫ್ಯೂಸ್ ಮಾಡಿ ಈ ಸ್ವಲ್ಪ ನಿಮ್ಮ ಕೈಲಾದ್ರೆ ನಮ್ಗೆ ಹೆಲ್ಪ್ ಮಾಡಿ. ಸೊ ಗಾಯ್ಸ್, ನಾವಾದ್ರೆ ಇಲ್ಲಿ ತಿರುಗಾಡಿದ್ದು ಯೂಟರ್ನ್ ಮೇಲೆ ಯೂಟರ್ನ್ ಹೊಡಿತಾ ಇದೀವಿ. ಸಿಗ್ತಾನೆ ಇಲ್ಲ. ಆ ಡೈರೆಕ್ಟರ್ ನೋಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ. ಸಿಕ್ತಾ ಪಾನಿಪುರಿ ಅಂಗಡಿ ಸಿಕ್ತು. ನೋಡಿ, ಅವಂದ ಎಲ್ಲರಿಗೂ ಒಂದು ಚಿಂತೆ ಇದ್ರೆ ಅವಂದೇ ಬೇರೆ ಚಿಂತೆ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅವ್ನು ಮೆಂಟ್ಲ ಅಂತ, ತಲೆ ಕೆಡ್ಸ್ಕೊಂಬೇಡಿ ಬಿಟ್ಟಾಕಿ. ಸೊ ಆಲ್ಮೋಸ್ಟ್ ಈ ರೋಡೇ ಅನಿಸ್ತಾ ಇದೆ. ಇದು ಅವಾಗಲೇ ಬಂದೆ ರೋಡು. ಸೊ என்ன பண்ணிட்டோம், ரவுண்ட் அடிச்சுக்கிறோம். நான் சொன்னல, நான் போட்ட கெஸ் அது அவ்வளோதா. இப்போ என்ன பண்ணோன்னா, ஸ்ட்ரைட் ரோடு போனோம். ஸ்ட்ரைட்டாக போட்டு பார்த்து அங்கே என்ன பண்ணிட்டேன், ரைட் எடுத்துட்டேன். ரைட்டு இந்த ರೈಟ್. ಸೊ ಗಾಯ್ಸ್, ರೈನ್ ಆದರೆ ತುಂಬ ಹೆವಿಯಾಗಿ ಬರ್ತಿದೆ. ತೋರಿಸು ರೈನ್ನ. ಒಂದು ನಿಮಿಷ. ಧರ್ಮ ನಮ್ಮ ಫೋನ್ ಆಚೆ ಇಟ್ಟಿದ್ದೀನಿ.
ಫೋನ್ ನೆನೀತಿದೆ. ಇಟ್ಸ್ ಓಕೆ. ನಮ್ಮ ಫೋನ್ ವಾಟರ್ ಪ್ರೂಫ್, ಭಯನೇ ಇಲ್ಲ. ನಿನ್ ಫೋನ್ ಅಲ್ಲ ಧರ್ಮ, ನನ್ನ ಫೋನು. ಯಾರ್ದಾದ್ರೆ ಏನು ಪವಾಸ್ ಅಡ್ರೆಸ್ ಸಿಕ್ತು ಅನ್ಸುತ್ತೆ. ಏನು ಪವಾಸ್ ಅಡ್ರೆಸ್ ಸಿಕ್ತಾ? ಗೊತ್ತಿಲ್ಲ ಧರ್ಮ, ಏನೋ ದಯವಿಟ್ಟು ಏನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲ. ನಾನು ಅವಾಗಿದ್ದ ಹೇಳ್ತಾ ಇದ್ದೀನಿ, ಡೀಸೆಲ್ ಕಾಸು ಹಂಗೆ ಕಳಿಸಿ, ಬೇಕಾದ್ರೆ ನಾನು ಫೋನ್ ಪೇದಲ್ಲಿ ಕಳ್ಸಿ. ದಯವಿಟ್ಟು ಡೀಸೆಲ್ ಮಾತ್ರ ಅಮೌಂಟ್ ಕಳಿಸ್ಬಿಡಿ. ಫೋನ್ ಪೇ ನಂಬರ್ ಹೇಳ್ತೀನಿ, 8105262605. ಕಳ್ಸ್ಬೇಡಿ, ನನಗೆ ಕಳಿಸಿ. ಇಲ್ಲ ನಾನು 7777777772. ನನಗೆ ಫೋನ್ ಪೇದಲ್ಲಿ ಮಾತ್ರ ಡೀಸೆಲ್ ಕಾಸಿಲ್ಲ, ದಯವಿಟ್ಟು ಕಳಿಸಿ. ನೋಡಿ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಚಿಕ್ಕಲ್ತಾನ ಅಂತ, ನೀವೇ ಅವನೇ ಪ್ರೂವ್ ಮಾಡ್ಕೊಂಡು ನೋಡಿ. ಒಂದು ಹೆಲ್ಪಿಂಗ್ ನೇಚರ್ ಕೇಳಿದ್ರೆ ಒಂದು ತಿಕ್ಲ ಅಂತ ಏನು ಮಾಡೋದು. ಸೊ ಗಾಯ್ಸ್, ಅಲ್ಲಾದ್ರೆ ಅವ್ರು ಬೇಲ್ಪುರಿ ಅವನು ನಿಲ್ಸಿದ್ದಾನೆ. ಸೊ ಟ್ರೈ ಮಾಡೋಣ ಅಂತ ನಿಲ್ಸಿದೀವಿ. ಸೊ ಒಂದು ನಿಮಿಷ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿಲ್ಲ ನೋಡಿ. ಸೊ ಗೈಸ್, ಜಸ್ಟ್ ಒಂದು ತಗೊಂತಿದೀವಿ, ನಮ್ಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಟ್ರೈ ಮಾಡೋಣ ಅಂತ. ಎರಡು ತಗೊಂತಿದ್ದೀವಿ. ಫೋನ್ ಪೇ ಕ್ಯಾಶ್ ಇಲ್ಲ. ಸೊ ಗೈಸ್, ಸರಿ ಪರ್ಸಲ್. ಸೊ ಇವತ್ತು ಬಡ್ಜೆಟ್, ಇವತ್ತು ವ್ಲಾಗಿನ ಫಸ್ಟ್ ಐ ಹ್ಯಾವ್ 20 rupees. ಅದು ಯಾರೋ ಕೊಟ್ಟಿರೋದು, ಅವ್ನು ಸೀಕ್ರೆಟ್ ಹೇಳ್ತಾ ಇಲ್ಲ ನನಗೆ, ನನ್ಗೆ ಗೊತ್ತ. ಸೊ ಇವಾಗ ಆ ಕಾಸು ಅವ್ನು ಖರ್ಚು ಮಾಡಿದೆ. ಆಯ್ತಿರೋ, ಇದು ನನ್ನ ಕಾಸು, ಇದು ನನಗೆ, ನಾನು ಖರ್ಚು ಮಾಡಿದ್ದೆ ನನ್ನ ಕಾಸು. ನಾನೊಂದು ಡೈಲಾಗ್ ಹೇಳ್ಬಿಟ್ಟು ಏನು ಡೈಲಾಗ್ ಬೇಕಾದಲ್ವಾ? ಇಲ್ಲ ಅಲ್ಲೂ ಇವತ್ತು ವ್ಲಾಗಿನ ಫಸ್ಟ್ ಅಮೌಂಟ್ ಅವ್ನ ಕಾಸಲ್ಲಿ ಡೈಲಾಗ್ ಹೇಳಿ, ನನ್ನ ಕಾಸಲ್ಲಿ ಯಾಕೆ ಡೈಲಾಗ್ ಹೇಳ್ಬೇಕು? ಓ, ಡೀಸೆಲ್ ಹಾಕಿ ಕಾರ್ ಇಟ್ಕೊಂಬರೋದು ಖರ್ಚಿಲ್ಲ. ವ್ಲಾಗ್ ಮಾಡ್ಬೇಕಾದ್ರೆ. ಸೊ ಗೈಸ್, ಇವತ್ತು ವ್ಲಾಗಿನ ಫಸ್ಟ್ ಅಮೌಂಟ್ 40 rupees, 2 ಬೇಲ್ಪುರಿ ಇಸ್ಕೊಂತಿದ್ದೀವಿ. ಸೊ ಟ್ರೈ ಮಾಡ್ಬೇಕು. ಪೇ ಮಾಡು. ಹೇಳ ಅವ್ರಿಗೆ ಏನಂತ ಕೇಳಿದ್ರೆ ಸಾಸ್ ಬೇಕಂತೆ. ನೋಡಿ, ಬೇಲ್ಪುರಿಗೆ ಸಾಸ್ ನನ್ನ ಮಗ. ಕಾಸು ಕೊಟ್ಟಿದ್ದು ನಾನು, ಇಬ್ರು ತಿಂತಾ ಇದ್ದೀರಾ? ಹೆಂಗೈತೆ? ಥ್ಯಾಂಕ್ ಯು. ಚೆನ್ನಾಗಿದೆ, ಖಾರ ಚೆನ್ನಾಗಿದೆ. ಸ್ವೀಟ್ ಸ್ವಲ್ಪ ಏನೋ ಒಂಥರ ಐತೆ. ಆ ಕಲರೇ ಆ ಕಲರೇ ತುಂಬಾ ಟೆಂಪ್ಟಿಂಗ್ ಆಗೈತೆ, ರೆಡ್ ಕಲರ್. ಓ ಶಿಟ್. ಇದಾದ್ರೆ ಹೈಲೈಟ್ ಮೂಮೆಂಟ್. ಪಾಪ ಅವ್ನು ತಿಂತಾ ಇದ್ದಾನೆ. ಪ್ರಾಣದ ಮೇಲೆ ಭಯ ತುಂಬಾ ಇದೆ ಇವನಿಗೆ. ಮೇಲೆ ಇಟ್ಟಿ ಬರೋದು. ಓಕೆ ನೋಡಿ ಗಾಯ್ಸ್, ನಾವಾದ್ರೆ ಬಂದ್ಬಿಟ್ರಿ ಡೈರೆಕ್ಟರ್ ಮನೆ ಹತ್ರ. ನೋಡಿ, ಅವರೇ ಡೈರೆಕ್ಟರ್. ಏನಾಯ್ತಂದ್ರೆ ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಹಾಂ, ಇಲ್ಲ ಸೊ ಗಾಯ್ಸ್, ಸೊ ಇವಾಗಾದ್ರೆ ಗಾಡಿ ಅಂತೂ ಆಫ್ ಆಗೋಗಿತ್ತು. ಏನಂತ ನೋಡಿದ್ರೆ, ಸೊ ಇಂಜಿನ್ ನೀಟ್ ಆಗಿತ್ತು. ಸೊ ಅವ್ರೇನೋ ಮಾತಾಡ್ತಿದ್ದಾರೆ, ನೀವು ಬಿಟ್ಟಾಕಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಗಾಯ್ಸ್, ನಾವಾದ್ರೆ ಇವಾಗ ಮೇನ್ ರೋಡ್ ಹತ್ತಕ್ಕೆ ಹೋಗ್ತಾ ಇದೀವಿ. ಇವಾಗ ಮೇನ್ ರೋಡ್ ಹತ್ಬಿಟ್ಟು ಡೈರೆಕ್ಟ್ ಮೆಜೆಸ್ಟಿಕ್ಗೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಕ್ಯಾಮ್ರಾ ರೆಡಿ ಕೊಟ್ಬಿಟ್ಟು ಅಲ್ಲೇ ಏನಾದರೂ ತಿನ್ನಕ್ಕಿದ್ರೆ ಅಲ್ಲಿ ತಿಂತೀವಿ, ಇಲ್ಲಾಂದ್ರೆ ಹಂಗೆ ಡೈರೆಕ್ಟ್ ಶಿವಾಜಿನಗರ, ಆಮೇಲೆ ಡೈರೆಕ್ಟ್ ಶಿವಾಜಿನಗರ್ಗೆ ಹೋಗ್ತೀವಿ. ಸ್ವಲ್ಪ ಅಲ್ಲೇ ಡ್ರೆಸ್ ತಗೊಂಡು ಹಂಗೆ ಡೈರೆಕ್ಟ್ ತಿರ್ಗಾ ಮನೆಗೆ. ನನ್ನ ಮಗ ಹೇಳೋದು ಏನು ನಂಬಾರ್ದು. ಮನೆಯಲ್ಲೇ ಸುಮ್ಮನೆ ಕಾರ್ ಏನು ಓಡ್ತಾನೆ ಇಲ್ಲ, ಸುಮ್ಮನೆ ನಿಂತಿರೋ ಜಾಗದಲ್ಲಿ ನಿಂತಿದೆ. ಒಂದು ಯೂಟ್ಯೂಬ್ ಚಾನಲ್ಗೆ ಅವ್ನು ನೋಡ್ದೆ ಏನಂತ, ಗಾಡಿ ನಿಂತಿರೋ ಜಾಗದಲ್ಲಿ ನಿಂತಿದೆ ಅಂತ. ಏನು ಹಿಂಗೆ ಚೆಕ್ ಮಾಡ್ತಾ ಇದೀವ, ಎಲ್ಲರೂ ಆಡ್ತಾ ಇದೀವಿ. ಅದಕ್ಕೇನು 10 ಜನ ಎಲ್ಲಾರ. ಹಾಂ, ಎಷ್ಟಲ್ಲಿ ಫೋನ್ ಬಿದ್ದೈತೆ. ಸೊ ಗೈಸ್, ಎಲ್ಚೆನಲ್ಲಿ ಮೆಟ್ರೋ ಸ್ಟಾಪ್ ಹತ್ರ ಆದರೆ ಬಂದ್ಬಿಟ್ಟಿದ್ದೀವಿ. ಸೊ ವೈಪರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗಾಡಿ ನಿಲ್ಸಿದಾಯ್ತು. ಇಲ್ಲಿ ಹೆವಿ ರೈನ್ ಬೀಳ್ತಿದೆ. ವೈಪರ್ ಅಂತೂ ರೆಡಿ ಆಗ್ಬಿಡ್ತು, ನಾವು ವಾಪಸ್ ಹೋಗ್ತಾ ಇದೀವಿ. ವೈಪರ್ ಏನು ರೆಡಿ ಆಗಿಲ್ಲ, ಹಂಗೆ ಓಡಿಸ್ತಾ ಇದೀವಿ. ಹಂಗೆ ಓಡಿಸ್ತಾ ಇದೀವಿ. ಸೊ ರೆಡಿ ಆಗಿಲ್ವಂತೆ. ನಾವೇನು ಓಡ್ಸಕ್ಕಿಲ್ಲ, ಇಲ್ಬೇಡ ಅಷ್ಟೇ ತಾನೆ. ನೀನು ನೋಡಿ ಓಕೆ ಅವ್ನು ನೋಡಿ, ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ವ್ಲಾಗ್ ಮಾಡ್ತಿದ್ರೆ ಅವನು ಅವ್ರ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ಕೊಂಡು ಕೂತಿದ್ದಾನೆ. ಸಾರಿ, ಗರ್ಲ್ ಫ್ರೆಂಡ್ ಅನ್ನೋ ಬದಲು ಗರ್ಲ್ ಆಂಟಿ ಅನ್ಬೇಕು. ಚೆನ್ನಾಗಿದೆ. ಆ ಬೇಲ್ಪುರಿ ಅಂತೂ ತಿಂದ್ರಿ ಎಲ್ಲ, ಇವನೇ ತಿಂದ ಜಾಸ್ತಿ. ಅದು ಏನು ತಿಂತಾ ಇದ್ದಾನೆ, ನಾವು ಗಾಡಿ ಓಡಿಸಿದ್ದು. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ನನ್ನ ಮಗ ಎಲ್ಲ ತಿನ್ಬಿಟ್ಟ, 3 ಸ್ಪೂನ್ ಕೊಟ್ಬಿಟ್ಟು. ಎಲ್ಲ ಸುಳ್ಳು ಹೇಳ್ತಿದ್ದಾನೆ. ತಿಂದಿರೋದು ನಾನು, ಕಾಸು ಕೊಟ್ಟಿದ್ದು ನಾನು, ಓಸಿಗೆ ತಿಂದಿದ್ದೀವನು. ಚೆನ್ನಾಗಿ ತಿಂದರೆ ಎಲ್ಲ ಚೆನ್ನಾಗಿರೋದು.
ವಾ 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 ವಾ. ಸೊ ಗಾಯ್ಸ್ ಇನ್ನು ಒಂದು 30 ಮಿನಿಟ್ಸಲ್ಲಿ ಆದರೆ ನಾವು ಮೆಜೆಸ್ಟಿಕ್ಗೆ ಹೋಗ್ಬಿಡ್ತೀವಿ. ಸೊ ಓಕೆ, ಅಲ್ಲಿ ಹೋಗಿ ಕ್ಯಾಮ್ರಾ ಕೊಟ್ಟು ಆಮೇಲೆ ಬರ್ತೀನಿ. ನಂಬಿಕೆ ಆಯ್ತಾ? ಆ ಲ್ಯಾಪ್ಟಾಪಿಗೆ ಇಕ್ಕಿರೋ ಅಮೌಂಟ್ ಫುಲ್ಲು ಆ ಲ್ಯಾಪ್ ಅಯ್ಯೇ ಇರೋ